ನಮ್ದು ಇದ್ರದ್ರಿ ನೀರ್ಲಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಬೆಲ್ಲದ ಚಾ ರೆಡಿ ಆಗಕತ್ತೈತ್ರಿ. ಈ ಕಡೆ ಟೇಸ್ಟ್ ನಡೆಯಕತ್ತೈತ್ರಿ. ಈಗ ಏನಂದ್ರೆ ಫಸ್ಟ್ ಗಿರಾಕಿ ನಾನೇ ಮಾಡ್ಬೇಡಮ್ಮ ಅಂತಂದು ಬೈ ಒಂದು ಕಡಕ್ ಬೆಲ್ಲದ ಚಾಯ್ ಕುಡಿ ಬೈ. ಇದಕ್ಕೆ ಶರ್ಬತ್ ಮಾಡಮ್ಮ ಅಂತಂದು ಈಗ ವರುಣ್ ಶರ್ಬತ್ ಮೇಕಿಂಗ್ ಮಾಡಾಕತ್ತಾನ್ರಿ. ಸಣ್ಣ ಗ್ಲಾಸ್ ಅದಾವಲ್ರಿ ಅದಕ್ಕೆ ಅವನು ದಿನ ಹಾಸ್ಟೆಲಲ್ಲಿ ಆ್ಯಪಲ್ ತಿಂದು ಟೀ ಮಾತ್ರ ಒಂದ್ ಸೈಡ್ ಐತಿ. ಯಾವ ಟೀ ಹೇಳ ಬೆಲ್ಲಿ ಟೀ. ಒಂದು ಗ್ಲಾಸ್ ಅಷ್ಟೇ ಉಳಿದಿತ್ತು, ಇದಿಷ್ಟು ಕಂಪ್ಲೀಟ್ ಆಗೈತೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ವಿಸಿಟ್ ಮಾಡಿ ಗೈಸ್. ಗೈಸ್ ಗುರು ಎಲ್ಲರೂ ನಮಸ್ಕಾರ ರೀ. ಇವತ್ತು ಬೆಳಗ್ಗೆ ಫಸ್ಟ್ ನಮ್ದು ಇದ್ರದ್ರಿ ನೀರ್ಲಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಅವಾಗೆಲ್ಲ ಪೂಜೆ ಗೀಜೆ ಆಗೈತೆ ರೀ. ಈಗ ನೀರು ಹಿಡಿಯಕತ್ತೀವಿ, ನೀರು ಬಂದಾವ ಅಂದರೆ ಸೀನಿಯರ್ ಇವು. ಈಗ ಆಲ್ಮೋಸ್ಟ್ ಎಲ್ಲ ಆಗೈತೆ ರೀ. ಇವತ್ತು ಫಸ್ಟ್ ಡೇ ಆಫ್ ಅವರ್ ಬಿಸ್ನೆಸ್ ರೀ. ವರುಣ್ ಬಂದಾನೆ, ಈ ಕಡೆ ವರುಣ್ ಚಹಾ ಮಾಡಾಕತ್ತಾನ ರೀ. ಇವತ್ತು ಫಸ್ಟನೇ ಬೆಲ್ಲದ ಚಹಾ ರೆಡಿ ಆಗಕತ್ತೈತೆ ರೀ. ಈ ಕಡೆ ಪೂಜೆ ಗೀಜೆ ಆಗೈತಿ. ಇನ್ನು ಒಬ್ಬರು ಕಸ್ಟಮರ್ಸ್ ಬಂದಿಲ್ಲರಿ. ಈಗ ಇದ್ರ ಮ್ಯಾಗ ಬರ್ತಾರೆ ಪಟ ಎದ್ದು. ಎಸ್ ಈಗ ಲೆಟ್ಸ್ ಗೋ. ಮತ್ತೆ ಏನಿಲ್ಲರಿ, ಈಗ ಸ್ಟಾರ್ಟ್ ಆಗೈತಿ. ಬೆಲ್ಲದ ಚಹಾ ಮಾಡಕತ್ತಾನ ಅವರನ್ನು. ಈಗ ಇದಾದ್ಮೇಲೆ ನೋಡಿದ್ರಿ ಒಂದೊಂದೇ ಮಾಡೋದು. ಈಗ ಇಲ್ಲಿ ಅಂದಲ್ರಿ, ಇಲ್ಲೆಲ್ಲ ಪ್ಲಾಟ್ಫಾರ್ಮ್ ಅವೆಲ್ಲ ಬರ್ತವೆ, ಎಲ್ಲ ಅಪ್ಡೇಟ್ ಇರುತ್ತೆ. ಈಗ ಪಟ್ ನೀರು ತುಂಬೋದೈತಿ, ಆಮೇಲೆ ಸ್ವಲ್ಪ ವೀಡಿಯೋ ಮಾಡೋಣ. ಈಗ ರೆಡಿ ಆತ್ರಿ. ಈಗ ಟೇಸ್ಟ್ ನಡೆಯಕತ್ತೈತೆ ರೀ. ನಾರ್ಮಲ್ ಚಹಾಕ್ಕಿಂತ ಈಗ ಬೆಲ್ಲದ ಚಹಾ ಫಸ್ಟ್ ಕೊಡಲಿ ಯಾಕೆ ಈಗ ತುಂಬಿಸಿಲ್ಲ ಅವಣ, ಹಿಂಗೆ ತುಂಬಿಸ್ಬೇಡ ಆದ್ರೆ ಏನೋ ಸ್ವಲ್ಪ ಡಿಫ್ರೆನ್ಸ್ ಐತಿ. ಡಿಫ್ರೆನ್ಸ್ ಅಂದ್ರೆ ನಿನ್ನೆ ಇವನಿಗೆ ಕೊಳ್ಳೆ ಪಾಪ ನೀ ಹಿಡ್ಕೊಂಡ್ ಕುಂದ್ರೆ ನಂದಂದಿಂದ ಎಷ್ಟು ಇದು ಮಾಡಿಬಿಟ್ಟಿಲ್ಲ. ಈಗ ಗಿರಾಕಿ ಕಾಯದ್ರಿ. ಈಗ ಎಷ್ಟು ಮಂದಿ ಬರ್ತಾರ ನೋಡುವ. ಗೈಸ್ ಈಗ ಮಾಡಿ 5 ನಿಮಿಷ ಆಗೈತ್ರಿ. ಈಗ ಹೊರ ಬಂದು ಸ್ವಲ್ಪ ರೆಸ್ಟ್ ಮಾಡಿವಿ. ಈಗ ಏನಂದ್ರೆ ಫಸ್ಟ್ ಗಿರಾಕಿ ನಾನೇ ಮಾಡ್ಬೇಡಮ್ಮ ಅಂತಂದು ಬೈ ಒಂದು ಕಡಕ್ ಬೆಲ್ಲದ ಚಾಯ್ ಕುಡಿ ಬೈ. ಒಂದು ನಾನೇ ಫಸ್ಟ್ ಬೋಣಿಗೆ ಮಾಡಾಕತ್ತೀನಿ. ಇವತ್ತು ಫಸ್ಟ್ ಡೇ ಆಫ್ ಅವರ್ ಬಿಸ್ನೆಸ್. ಇದು ಅಂದರೆ ಪೂಜೆದ್ದು ಇನ್ಕ್ಲೂಡ್ ಮಾಡಲ್ಲ ಇವತ್ತಿಂದ. ಇವತ್ತು ಬೆಲ್ಲದ ಚಹಾ ಅಂದ್ರೆ ಸ್ಟಾರ್ಟಿಂಗ್ ಬೆಲ್ಲದ ಚಹಾ. ಇಲ್ಲಿ ನಮ್ಮ ಸ್ಪೆಷಲ್ ಇದೆ ಬೆಲ್ಲದ ಚಹಾ ರೀ. ಎಸ್ ಸಾಕು ಕಡೆ ಎಸ್ ಫಸ್ಟ್ ಬೋಣಿಗೆ ನಮ್ದು ಐತ್ರಿ. ಎಸ್ ಹೈಲೈಟ್ ಐತ್ರಿ. ಮತ್ತು ಅದು ಮತ್ತು ಅಲ್ಲೇ ಕಂಟೆಂಟ್ಗೋಸ್ಕರ ಹಂಗೆ ಮಾಡಿದ್ನೆ ಹಿಂಗೆ ಮಾಡಿದ್ನೆ ಅಂತಲ್ಲ, ಅದಕ್ಕೆ ಈಗ ಅದಾದ್ಮೇಲೆ ಇನ್ನೊಂದೇನಂದ್ರೆ ನಿನ್ನೆ ಒಂದು ಸ್ವಲ್ಪ ಪೂಜೆದ ನಿಂಬೆಹಣ್ಣು ಉಳಿದಿದ್ದು, ಅದಕ್ಕೆ ಸ್ವಲ್ಪ ಸಕ್ಕರೆನೂ ಉಳಿದೈತ್ರಿ. ಅದಕ್ಕೆ ಶರ್ಬತ್ ಮಾಡಮ್ಮ ಅಂತಂದು ಈಗ ವರುಣ್ ಶರ್ಬತ್ ಮೇಕಿಂಗ್ ಮಾಡಾಕತ್ತಾನ್ರಿ. ಏನೇನು ಹಾಕ್ರಿ ಈಗ ಹೆಂಗೆ ಇದು ಹೇಳ್ತಾರ ನೋಡ್ಲೆ, ಈಗ ನಿಂಬೆ ಹಿಂಡು ಅಂತ ಇದ್ರಾಗ ಅಡಿಗೆ ಇದ್ರಾಗ ಹೇಳ್ತಾರ ಆ ಥರ. ಹಾಂ ದಾಲ್ ಓಕೆ. ಈ ತಟ್ಟಿ ಸಕ್ಕರೆ ಕಲ್ತಾರ ಕರೀಲಿ ಅಷ್ಟು. ಈಗ ಫ್ಯೂ ಮಿನಿಟ್ಸ್ ಲೇಟರ್ ಈಗ ನಿಂಬೆಹಣ್ಣ ಹಿಂಡು ಹಸಮೆ ಎಲ್ಲ ಸಕ್ಕರೆ ಎಲ್ಲ ಇದಾಗೈತೆ. ಹಿಂಡಿ ದವಾಸೆ ಮಕ್ಕಳ ಈಗ ಅಸ್ ಈಗ ಆಗಕತ್ತೈತಿ. ಶರ್ಬತ್ ನೋಡ್ಬೇಕ್ರಿ ಲಾಸ್ಟಿಗೆ ಫೈನಲ್ ಯಾವ ನಮನೆ ಆಗತ್ತೆ ಅಂತಂದು. ನಾನು ಕಾಯಕತ್ತೀನ ಯಾವ ನಾಚ್ಕೊಂತಾನ. ನಿನ್ನ ಎಲೆ ಮೀನು ನೋಡಿ ಹೆಂಗೆ ನಾಚ್ಕೊಂಡ. ಹಾಂ ನೋಡಿ ನಂತ ಅರ್ಥ ಆಗ್ಲಿಲ್ಲ ನಿನ್ನ ಮುಂದೆ ಮಗನೇ ಇಲ್ಲಿ ಸಿಕ್ಕಂಡೆ ತಮ್ಮ ತೋರಿಸ್ ಆಗಕತ್ತಾನ. ಈಗ ಇನ್ನ ಅದು ಅಂಬ ಬಂತು ನೋಡ್ಲಿ. ಅದು ಇದು ಮಾಡ್ಲಿ ಅದು ಅಂಬ. ಏಯ್ ಸುಮ್ಮನೆ ಇರಲಿ ಕರಿಬೇಡ ಗೈಸ್. ಈಗ ಮಧ್ಯಾಹ್ನ ಆಗಕ್ಕೆ ಬಂತ್ರಿ. ಈಗ ಯಾರೇನು ಬರಕತ್ತಿಲ್ಲ. ಒಂದು ಕರೆಕ್ಟ್ ಒಂದು ನಾಲ್ಕೇನ ಎಷ್ಟು 4-5 ಮಂದಿ 4-5 ಅಷ್ಟು ಬಂದು ಹೋಗ್ಯಾರ್ರಿ.
ಇನ್ನು ಭಾಳ ಮಂದಿ ಗೊತ್ತಿಲ್ಲ, ಇನ್ನು ಅಡ್ವರ್ಟೈಸ್ಮೆಂಟ್ ಇಲ್ಲ, ಇನ್ನು ಬೋರ್ಡ್ ಇಲ್ಲ, ಏನಿಲ್ಲ. ಇನ್ನು ಇವತ್ತು ನಾಳಿಂದ ಎಲ್ಲ ಒಂದೊಂದೊಂದೊಂದು ಸ್ಟಾರ್ಟ್ ಆಗತ್ತೆ ರೀ. ಈಗ ವರುಣ ಬಿಸಿ ಬಿಸಿ ಅಲ್ಲ ಸಾರಿ ತಣ್ಣಂದು ಇದು ಮಾಡಾಕತ್ತಾನ. ಏನ್ರಿ ಅದು ಶರ್ಬತ್ ಮೊಹಬ್ಬತ್ ಕಿ ಶರ್ಬತ್ ಮಕ್ಕಳ ಸ್ವರ್ವ ಮಾಡಾಕತ್ತಾನ ರೀ. ಅದಕ್ಕೆ ಈಗ ಫುಲ್ ಬ್ಯುಸಿ ಆಗ್ಯದ ನೋಡೋಣ. ಸ್ವಲ್ಪ ನಾಚಿಕೆ ಸ್ವಭಾವ ಆದರೂ ವಿಡಿಯೋ ಹೊರಗಡೆ ಹಿಂಗಿರ್ತಾನೆ ರೀ. ವಿಡಿಯೋ ಆನ್ ಮಾಡಿದಾಗ ವಿಡಿಯೋ ಇದಾದಾಗ ಸ್ವಲ್ಪ ಇದಾಕಣ. ಎಸ್ ಈಗ ಕೊಡ್ತಾನೆ. ಎಸ್ ಈಗ ಗ್ಲಾಸ್ ಇಲ್ಲ, ಅದಕ್ಕೆ ಟೀ ಗ್ಲಾಸಾಗೆ ಈಗ ಕುಡಿಯಾಕತ್ತೀವಿ. ಎಸ್ ಹೆಂಗಾಗೈತೆ ಕಪಿ? ಕರೆಕ್ಟ್ ಆಯ್ತು. ಕರೆಕ್ಟ್ ಆಗ್ಯದ. ಸ್ವೀಟು ಉಪ್ಪು ಅದಕ್ಕೆ ಅಲ್ಲೇ ಇದೆ ಅಲ್ಲ, ಇದು ನೋಡಿ ಇದು ಮಾಡಾಕತ್ತೀನಿ. ಎಸ್ ಈಗ ನೋಡೋಣ ಟೇಸ್ಟ್. ಮನೆಯವ್ರು ಲಾಗ್ ನೋಡ್ಬೇಕು ದಿನ ಇದು ಸುಮ್ಮನೆ ಇರ್ತಾರ. ಮುಂದೆ ಚಾ ಮಾಡಿ ಕೊಡ್ತೀರ ಏನಿದೆ? ನಿಂಬೆಣ್ಣು ಭಾಳ ಆಯ್ತು ಇಲ್ಲ ಕರೆಕ್ಟ್ ಇನ್ನ ಎಂಡ ಮಂತ್ರಿಂದ ಮತ್ತೆ ಅದನ್ನ ನೀರಾಗ ಎದ್ದೆ ಅದೇ ಏನಿದ್ರೆ ನನ್ನ ಇದಕ್ಕೆ ಬಿಡು ಬರೋದು ಇನ್ನೊಂದು ಜರದ ಅಲ್ಲೇ. ಯಾಕಂದ್ರೆ ಸಣ್ಣ ಸಣ್ಣ ಗ್ಲಾಸ್ ಅದಾವಲ್ರಿ, ಅದಕ್ಕೆ ಈಗ ಕುಡಿಯೋಕ್ಕಾಗ ದೇವ್ರಿಗೆ ಆ್ಯಪಲ್ ಉಳಿದಿತ್ತು. ಈಗ ಅದನ್ನು ತಿನ್ನಮ್ಯಾಕ ವೇಸ್ಟ್ ಮಾಡಂಗಿಲ್ಲ ನಾವು ಯಾವ. ಅದಕ್ಕೆ ಈಗ ಕಪ್ಪಿ ತೊಳ್ಕೊಂಬರಾಗತ್ತ. ಓಕಪ್ಪಿ ತಗಲೆ ಇಲ್ಲೇ ಟ್ರೈ ಐತೆ ನೋಡ್ಲೆ ಇಲ್ಲಿಂದಕ್ಕೆ. ಇದ್ರ ಮ್ಯಾಗ ಅಂದರೆ ಇದಿಲ್ಲ ಹುಷಾರು, ಇದಕ್ಕೆ ಗಿಜಿ ಗಿಜಿ ಆಗ್ಬಾರ್ದು. ಎಸ್ ಹೈಜಿನಿಕ್ ಇದ್ರೆ ಸ್ವಲ್ಪ ಕಾಲು ಗೀಲಿಗೆ ಹಾಕಿ ನೀನು ಹಂಗಲ್ಲ, ಹಿಂಗೆ 2 ಕಾಲು ಮಿಡಿಲ್ ಹಿಂಗೆ ಇಟ್ಕ. ಹಾಂ ಗೈಸ್ ಈಗ ಆ್ಯಪಲ್ ಇದು ತಿನ್ನೋ ಸಮಯ. ಆ್ಯಪಲ್ ತಿಂದ ಟೇಸ್ಟ್ ಹೆಂಗೈತಂತ ಅಲ್ಲ ಸಾರಿ ನೀನು ಕೈಲಿ ಮಾಡಿ ಆ್ಯಪಲ್ ಟೇಸ್ಟ್ ವಡಪಾವ್ ಮಾಡ್ತಾರೆ. ಈಗ ಹೆಂಗೈತೆ ಕಪ್ಪಿ ಆ್ಯಪಲ್ ಅಂದ್ರೆ ದೇವ್ರದ ನಿನ್ನೆ ಪೂಜದ್ದು ಚೆನ್ನಾಗೈತಂತ ನೋಡಿ. ಏನೇ ಕೆಟ್ಟಾಗಿಲ್ಲ, ಚೆನ್ನಾಗೈತೆ. ಅದೇ ಎಸ್ ಈಗ ಕ್ಲೀನಾಗಿ ಮಿಡ್ಲ್ ಈ ಥರ ಕಟ್ ಮಾಡಿ ಕೊಡಕತ್ತನ್ರಿ ವರುಣ್. ಯಾಕಂದರೆ ಅವನು ದಿನ ಹಾಸ್ಟೆಲಲ್ಲಿ ಆ್ಯಪಲ್ ತಿಂದು ಕಡಿಲ್ಲ ಹೇಳ್ತೀನಿ ಎದಕ್ಕೆ ಮಾಡ್ತಾರೆ ಆ್ಯಪಲ್ ನೋಡಿ ಅಲ್ಲ ಅಲ್ಲ ಏನಂದ್ರೆ ಆ್ಯಪಲ್ ತಿಂದೇನು ಆ್ಯಪಲ್ ನೋಡಿ ನೋಡಿ ಅಂತ. ಆ್ಯಪಲ್ ಇನ್ನು ಮಾಡಕತ್ತಲ್ಲ ಬಿಡಿ ಆ್ಯಪಲ್ಲ ರೆಡ್ ಗಿಡ್ಡೆ ಎಲ್ಲ ಅಲ್ಲ ಇಲ್ಲಿ ಅಡ್ಡ ಇದ್ದು ಭಯ ಕಾಣಲ್ಲ. ಈಗ ನಿನ್ನೆ ಓಪನಿಂಗಿಗೆ ಭಯ ಬರಲಿಲ್ಲ, ಆದರೆ ಇವತ್ತು ಬಿಡು ಮಾಡ್ಕೊಂಡು ಬಳ್ಳಾರ್ಲಿಂದ ಬಂದು ಟೇಸ್ಟ್ ಮಾಡಿ ಇವತ್ತು ನಮ್ಮ ಭಯ ಹೆಂಗಿದ್ದು ಭಯ ಟೇಸ್ಟ್. ಟೀ ಮಾತ್ರ ಒಂದು ಸೈಡ್ ಐತಿ. ಯಾವ್ದು ಯಾವ ಟೀ ಹೇಳ? ಬೆಲ್ಲಿ ಟೀ. ಎಸ್ ಚೆನ್ನಾಗಿತ್ತು. ಈಗ ಪೂಜೆ ಗೀಜೆ ಆತ್ರೆ ಸಂದೀಪ್ ಕರ್ಕೊಂಬಂದಾನ. ಮಾವಿನಕಾಯಿ ಹೆಂಗಿತ್ತು ಸಂದೀಪ್? ನಾನು ತಿಂದಿಲ್ಲಪ್ಪ. ಮಾವಿನ ಹಣ್ಣು ಅದ ನಾನು ತಿಂದಿಲ್ಲ ಅಂತ ಅಂದಲ್ಲ. ಪಾಪಡಿ ಬರೀ ಫೋನಾಗ ಮಾತಾಡ್ತೀವಿ. ಚೆನ್ನಾಗೈತಿ. ಹೊಸಪೇಟೆ ಯಾರ್ಯಾರು ಇದ್ರೆ ಬಂದು ಕುಡೀರಿ, ಮಸ್ತ್ ಟೀ ಮಾತ್ರ. ಇವ್ ಕರ್ಕೊಂಡಿವ್ರಿ, ಇವ್ ನೋಡಿದ್ರೆ ಮಾತಾಡಕ್ಕೆ ಇದು ಮಾಡಾಕತ್ತಾನ. ಏನ್ ಮಾಡ್ಬೇಕು ಅರ್ಥ ಆಗಲ್ದು. ನಿಮ್ ಬಿಸ್ನೆಸ್ಸಿಗೆ ನಾ ಸಪೋರ್ಟ್ ಇದೀನಿ ಅಂತಂದು ಗೈಸ್ ಈಗ ಮುಗಿತ್ರಿ. ಇನ್ನೊಂದು ಸ್ವಲ್ಪ ಕತ್ಲಾಗ ಬಂದು ಕತ್ಲಾದ ಕೂಡ ಸೀದಾ ನೋಡೋ ಭಯ ನರಸಿಂಹರಾಜ್ ಬಳ್ಳಾಪುರ ಹಾಕನಾಗದಾನ ವಿಡಿಯೋ ಮಾಡಕತ್ತೆ. ಗೈಸ್ ಇನ್ನೇನ್ರಿ ಎಲ್ಲ ಮುಗಿತ್ರಿ. ಈಗ ಕತ್ಲಾಗಕ್ಕೆ ಬಂತು. ಇನ್ನೇನು ಕ್ಲೋಸ್ ಮಾಡೋಕೆ ಅದಕ್ಕಿಂತ ಮುಂಚೆ ಸ್ವಲ್ಪ ತೊಳೆ ಗೆಳೆಯವಿದ್ದು ರೀ. ಇನ್ನೇನು ಮುಗೀತು ತೊಳೆ ಗೆಳೆಯೋದು. ಲಾಸ್ಟ್ ಫ್ಲ್ಯಾಕ್ಸ್ ಒಂದು ಉಳಿಯುತ್ತೆ. ಏನಂತಾರೆ ಫ್ಲೆಕ್ಸ್ ಅಲ್ಲ, ಫ್ಲೆಕ್ಸ್ ಟೀ ಫ್ಲೆಕ್ಸ್ ಇದೊಂದು ಉಳಿದೈತೆ ರೀ. ಇವತ್ತು ಇದಾಗೈತೆ ರೀ. ಅಂದರೆ ಒಂದು ಪೂರ ಇದು ಕಂಪ್ಲೀಟ್ ಆಗೈತೆ ರೀ. ಈಗ ಅಂದರೆ ಒಂದು ಗ್ಲಾಸ್ ಅಷ್ಟೇ ಉಳಿದಿತ್ತು, ಇದಿಷ್ಟು ಕಂಪ್ಲೀಟ್ ಆಗೈತೆ ರೀ. ನೋಡ್ಬೇಕು ಇನ್ನೂ ಏನು ಅಡ್ವರ್ಟೈಸ್ಮೆಂಟ್ ಇಲ್ಲ, ಏನಿಲ್ಲ ಮಾಡ್ಬೇಕಂದ್ರೆ ಇನ್ನು ಡಿಶ್ ಗೀಸ್ ಇದಾವ್ರು. ಯಾಕಂದ್ರೆ ಬರೀ ಚಾ ಅಂದರೆ ಯಾರೂ ಬರಲ್ರಿ ಕುಡಿಯೋಕೆ. ಅದಕ್ಕೆ ಈಗ ಸ್ವಲ್ಪ ದೀಪ ಹಚ್ಚೈತ್ರಿ. ಈಗ ಮುಗೀತಿ. ಇನ್ನೊಂದು ಸ್ವಲ್ಪ ಸಾಮಾನು ಇದ್ದು ರೀ, ವಾಪಸ್ ಮನೆ ತೊಗೊಂಡೋಗವು. ಇಲ್ಲಾಂದ್ರೆ ಇಲ್ಲೇ ಇತ್ತಂದ್ರೆ ಇಲ್ಲೇ ಇರೋದು. ಈಗ ಹೋಗಿ ನೋಡಿ ಮಾಡೋದು. ರೈಟ್ ಕತ್ಲಾಕ ಕ್ಲೋಸು ಮಾಡಾಕತ್ತೀವ್ರಿ. ಈಗ ಸ್ವಲ್ಪ ಸಾಮಾನು ಮನೆ ತೊಗೊಂಡೋಗೋದಿದ್ದು. ಕೈ ಹುಷಾರು ಅಷ್ಟು. ಈಗ ಒಳಗೋಗಿ ಲಾಕ್ ಮಾಡ್ಬೇಕು ರೀ ಅದು.
ಗೈಸ್ ಈಗ ಏನಂತಂದರೆ ಈಗ ಎಲ್ಲ ಆಯ್ತು. ಈಗ ಸ್ವಲ್ಪ ಬಣ್ಣ ಹೋಲ್ಸೇಲಾಗಿ ಎಲ್ಲಿ ಸಿಗುತ್ತೆ ಅನ್ನೋದು ಮಾತಾಡೋಕೆ ಬಂದ್ವಿ. ಮಾವಾಗ ಎಲ್ಲ ಪರಿಚಯ ಇದಾರೆ ಅಂತಂದೆ. ಏನು ಹೇಳ್ತೀವಿ ಮಾವ ಬಿಸ್ನೆಸ್ ಚಾ ಸ್ವಲ್ಪ ರಿವ್ಯೂ ಗಿವು ಏನಾರು? ಇವ್ರ ಬಿಸ್ನೆಸ್ಸು ಹೊಸದಾಗಿ ಸ್ಟಾರ್ಟಪ್ ಮಾಡಿದ್ದಾರೆ. ಎಲ್ಲರೂ ಬಂದು ವಿಸಿಟ್ ಮಾಡಿ ಟೇಸ್ಟ್ ನೋಡ್ರಿ. ಬೆಲ್ಲದ ಟೀ ಕುಡಿದೆ ನಾನು. ಬೆಲ್ಲದ ಟೀ ಕುಡಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತೆ ಬೆಳಿಗ್ಗೆ 2 ಟೀ ಕುಡಿದೆ, ಮತ್ತೆ ಮಧ್ಯಾಹ್ನ 2 ಟೀ ಕುಡಿದೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ವಿಸಿಟ್ ಮಾಡಿ ಗೈಸ್. ಮತ್ತೆ ಇದು ಇನ್ನೊಂದು ರೆಸಿಪಿ ಐತ್ರಿ, ಆದ್ರೆ ಹೇಳಲ್ಲ. ಈಗ ನಿಮಗೆ ತುಂಬಾ ಐಟಮ್ಸ್ ಆಡ್ ಆಗ್ತವೆ. ಕೆಸರಿ ಅದೇ ನಿಮಗೆ ತುಂಬಾ ಐಟಮ್ಸ್ ಆಡ್ ಆಗ್ತವೆ. ಬೆಲ್ಲದ ಟೀ, ಬೆಲ್ಲದ ಚಹಾ ಅಲ್ಲ, ನೀವು ತಿನ್ಲಾದ ಐಟಮ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ನಾವು ಚಾಟ್ಸ್ ಅಲ್ಲಿ. ಎಲ್ಲರೂ ಬಂದು ಖಂಡಿತ ವಿಸಿಟ್ ಮಾಡೋದು ಮರಿಬೇಡಿ, ಓಕೆನಾ? ಮತ್ತೆ ಇನ್ನೂ ಓಪನಿಂಗ್ ನಮ್ಮ ಹುಡುಗರು ಮೊನ್ನೆ ಸ್ವಲ್ಪ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇದೆ, ಲ್ಯಾಂಡು ಸ್ವಲ್ಪ ಇಶ್ಯೂಸಿಂದ ಇನ್ನೂ ಕರೆಂಟ್ ಬಂದಿಲ್ಲ. ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಬಂದಮೇಲೆ ಇನ್ನೊಂದ್ಸರಿ ಎಲ್ಲ ರೀಬಿಲ್ಡ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಬೀಳ್ತಿಲ್ಲ ಕೆಸರ ಇಲ್ಲಿ ಕಾಣವಲ್ದ ಲೈಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಓಪನಿಂಗ್ ಕೂಡ ಇಡ್ತಾರೆ. ಹೇಳ ಅರ್ಜೆಂಟಲ್ಲಿ ಹೆಂಗೋ ಒಂದು ಓಪನಿಂಗ್ ಮಾಡಿದ್ರು, ಪೂಜೆ ಮಾಡಬೇಕು, ಡೇ ಚೆನ್ನಾಗಿದೆ ಅಂತೇಳಿ. ಮತ್ತೆ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಗೆ ದೊಡ್ಡದಾಗಿ ಇನಾಗ್ರೇಷನ್ ಮಾಡ್ತಾರೆ, ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಪ್ರೋತ್ಸಾಹಿಸಬೇಕು.